ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಳೆಗೆ ನಮ್ಮ ಮನೆ ಬದಿ ತೋಟ ತೋರಿಸ್ತಿದ್ದೇನೆ ನೋಡಿ. ಫುಲ್ಲು ನೀರು ಬ್ಲಾಕ್ ಆಗಿದೆ. ಕಂಟಿನ್ಯೂಸ್ ಆಗಿ 2 ದಿನದಿಂದ ಮಳೆ ಇತ್ತಲ್ಲ, ಸೊ ಇಲ್ಲಿ ನೀರು ಹರಿದು ಹೋಗಲಿಕ್ಕೆ ಜಾಗ ಇಲ್ಲ. ತುಂಬ ಡೌನ್ ಉಂಟಲ್ಲ, ಹಾಗಾಗಿ ಎಲ್ಲ ನೀರು ಬಂದು ಇಲ್ಲೇ ಸ್ಟೋರ್ ಆಗ್ತದೆ. ಫುಲ್ಲು ಬ್ಲಾಕ್ ಆಗಿದೆ. ಇದು ಆ್ಯಕ್ಚುಲಿ ನಾನು ಮಗಳನ್ನು ನಡ್ಕೊಂಡು ಸ್ಕೂಲಿಗೆ ಬಿಡೋದಾದರೆ ಇಲ್ಲಿಂದಲೇ ಹೋಗ್ತಿದ್ದೆ, ನೋಡಿರ್ಬೋದು ಲಾಸ್ಟ್ ವೀಡಿಯೋದಲ್ಲೆಲ್ಲ. ಇನ್ನು ಇಲ್ಲಿಂದ ಹೋಗಲಿಕ್ಕೆ ಆಗೋದಿಲ್ಲ, ಫುಲ್ಲು ನೀರಾಗಿದೆ. ಫುಲ್ ಅಂದರೆ ಫುಲ್ಲು. ಇದು ಎಲ್ಲ ನೀರು ಬತ್ತಲಿಕ್ಕೆ ಒಂದು ಮಿನಿಮಮ್ ಅಂದರೆ 5 days ಆಗ್ಬೋದು, ಅಷ್ಟುಂಟು ನೀರು. ಇದು ಇನ್ನೊಂದು ಸೈಡ್ ಇದ್ದು ರೋಡು. ಇದು ರೋಡ್ ಕೂಡ ಈ ಥರ ಆಗಿದೆ. ಇದು ಅಂದರೆ ಕಾಂಕ್ರೀಟ್ ರೋಡ್ ಆಗಿಲ್ಲ ಇಲ್ಲಿ, ಹಾಗಾಗಿ ಇದು ಮಣ್ಣಿನ ರೋಡ್ ಇತ್ತು. ಸ್ವಲ್ಪ ಮೇಲೆ ಜಲ್ಲಿ ಕಲ್ಲೆಲ್ಲ ಹಾಕಿದ್ರು. ಅದು ಕೂಡ ಅಷ್ಟೇ, ಆಚೆ ಸೈಡ್ ಇದೆಲ್ಲ ನೀರು ಬಂದು ಇಲ್ಲೇ ಸ್ಟೋರ್ ಆಗ್ತದೆ. ಹಿಂದಿಂದ ಕೆಲವು ಮಕ್ಕಳು ಬರ್ತಾರೆ, ಸ್ಕೂಲಿಗೆಲ್ಲ ಹೋಗ್ಲಿಕ್ಕೆ ಇರ್ತದೆ, ಅವರಿಗೆಲ್ಲ ಕಷ್ಟ ಆಗ್ತುಂಟು ಇಲ್ಲಿ. ಪುಣ್ಯಕ್ಕೆ ನಮ್ಮ ಮನೆ ಎದುರುಗಡೆ ಏನೂ ಇಲ್ಲ, ಇಲ್ಲಿ ಸ್ವಲ್ಪ ಎತ್ತರ ಮಾಡಿದ್ದಾರೆ, ಹಾಗಾಗಿ. ಆದರೂ ಮನೆ ಅಕ್ಕಪಕ್ಕ ಅಲ್ಲ, ಸ್ವಲ್ಪ ಗಲೀಜು ಅನಿಸ್ತದೆ. ಇನ್ನು ಇವಳನ್ನು ನೋಡಿ, ನಿಮ್ಮ ಮನೇಲಿದ್ದಾರಾ ಹೀಗೆ ಬೆಡ್ಡಲ್ಲಿ ಎದ್ದು ಇಲ್ಲಿ ಬಂದು ಪುನಃ ಇಲ್ಲಿ ಮಲಗಿದ್ದಾಳೆ ಸೋಫಾದಲ್ಲಿ. ಓಯ್, ಸ್ಕೂಲಿಗೆ ಹೋಗ್ಲಿಕ್ಕಿಲ್ವಾ? ಇಲ್ವಾ? ಎಂತ ಇಲ್ಲ, ಬೆಡ್ಡಲ್ಲಿ ಎದ್ದು ಪುನಃ ಸೋಫಾದಲ್ಲಿ ಮಲಗಿದ್ದ? ಎಂತ ಹಲ್ಲು ಜಿಲ್ಕ್ಲಿ ಇಲ್ವಾ? ಇಲ್ಲ. ಮತ್ತೆ ಗಂಟೆ ನೋಡಿ ಎಷ್ಟಾಯಿತು, 7:10. ಕರೆಕ್ಟ್ 1 hour ಉಂಟು. 1 hourಗೆ ಬಸ್ ಬರ್ತದೆ ಸ್ಕೂಲಿದ್ದು. ಯಾವಾಗ ಇನ್ನು ಮುಖ ತೊಳೆಯೋದು, ಸ್ನಾನ ಮಾಡೋದು, ತಿಂಡಿ ತಿನ್ನೋದು ಯಾವಾಗ? ಹೇಳಿ 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 ಹೇಳಿ. ಹೋಗಿ ಮುಖ ತೊಳೀರಿ. ಇವಳಿಗೊಂದು ಖುಷಿ, ಟಿಫಿನ್ ಬಾಕ್ಸ್ ಮತ್ತು ಬಾಟ್ಲಿಗೆ ನೀರು ತುಂಬಿಸಿಟ್ರೆ ನಾನೇ ತಗೊಂಡೋಗಿ ಇಡ್ತೇನೆ ಅಂತ ಹೇಳೋದು. ನೋಡಿ, ಇಲ್ಲಿ ಎತ್ತಲಿಕ್ಕೆ ಆಗೋದಿಲ್ಲ ಅವಳಿಗೆ, ಆದರೂ ಮಾಡ್ತಾಳೆ ಹೀಗೆ. ಆಪುಜಿ ಯಾಂಬ ಸೊಪ್ಪೆ ಒಂಜೊಂಜಿ ಬಸೋಲೆ ಪಗ ಒಂಜೊಂಜಿ ದೀದ್ ಬಲ್ಲೆ ಬಾಟಲ್ ಬಕ್ಕ ಬಸೋಲೆ ಆಪುಜಿ. ಓಲ್ ದೀಪರ್ ಒಂಜಿ ದೀದ್ ಬಲ್ಲೆ, ಟಿಫಿನ್ ಮಾತ್ರ ದೀದ್ ಬಲ್ಲೆ. ಫಸ್ಟ್ ಟಿಫಿನ್ ಮಾತ್ರ ದೀದ್ ಬಲ್ಲೆ ಪೋಲೆ ಬಕ್ಕ ಬಾಟ್ಲು ಬಸೋಲೆ. ಅಲ್ಪ ದೀಲೆ ಬಕ್ಕ ಬಾಟ್ಲು ಬಸೋದಿಲ್ಲ. ಸುಮಾರು ದಿನದಿಂದ ಮಲ್ಪೆಯಲ್ಲಿ ದೋಣಿಯವರಿಗೆ ಸಿಗಡಿಯೇ ಬರ್ತಾ ಉಂಟಂತೆ. ಸೊ ಕೆಲವು ದಿನಗಳಿಂದ ಸಿಗಡಿಯೇ ತರ್ತಿದ್ದಾರೆ ಪದಾರ್ಥಕ್ಕೆ. ಒಂದಿನ ಸಾರು ಮಾಡೋದು, ಒಂದಿನ ಸುಕ್ಕ ಮಾಡೋದು, ಇದೇ ರಿಪೀಟ್ ಆಗ್ತಾ ಇತ್ತು. ಮತ್ತು ಸಣ್ಣ ಮೀನೆಲ್ಲ ತರ್ತಿದ್ರು. ಅದಕ್ಕೆ ಇವತ್ತು ಕೂಡ ಸ್ವಲ್ಪ ಪ್ರೌನ್ಸೇ ಇತ್ತು, ಸ್ವಲ್ಪ ಪ್ರೌನ್ಸ್ ಬಿರಿಯಾನಿ ಮಾಡಿದ್ದು. ಹಾಗೆ ಅದಕ್ಕೆ ಪ್ಲೇನ್ ಗ್ರೇವಿ ಮಾಡಿಕೊಂಡೆ. ಜಾಸ್ತಿಯಾಗಿ ರಾಯ್ತಾನೆ ಮಾಡೋದು ನಾನು, ಮೊಸರು ಹಾಕಿ ತಿನ್ನೋದು. ಕೆಲವು ಸಲ ಗ್ರೇವಿಯೇ ಬೇಕು ಅಂತ ಅನಿಸ್ತದೆ. ಗ್ರೇವಿಯೇ ಬೇಕು ಅನ್ನಿಸೋರಿಗೆ ಈ ಥರ ಈಸಿಯಾಗಿ ಮಾಡ್ಕೋಬೋದು. ಏನಿಲ್ಲ, ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹೋಲ್ ಸ್ಪೈಸಸನ್ನೆಲ್ಲ ಹಾಕಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಕೊಂಡು ಎಣ್ಣೆಯಲ್ಲಿ ಜೀರಿಗೆದು ಒಗ್ಗರಣೆ ಕೊಟ್ಟು ಅದಕ್ಕೆ ಇದನ್ನು ನಾವು ಮಸಾಲೆ ರುಬ್ಬಿರ್ತೇವಲ್ಲ ಅದನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಒಂದು 5 ನಿಮಿಷ ಕಾಯಿಸಬೇಕು. ಆನಂತರ ನೀರು ಹಾಕಿ ಈ ಥರ ಆಗ್ತದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಟರೆ ಒಳ್ಳೆಯದಾಗ್ತದೆ ಗ್ರೇವಿ. ಸ್ವಲ್ಪ ಜಾಸ್ತಿನೇ ಮಾಡಿದ್ದು ಇವತ್ತು ಬಿರಿಯಾನಿ, ಇಲ್ಲಾದರೆ ಮಧ್ಯಾಹ್ನಕ್ಕೆ ಮಾತ್ರ ಮಾಡ್ಕೋತೀನಿ. ರಾತ್ರಿ ಪುನಃ ಬೇರೆ ಏನಾದರೂ ಮಾಡಬೇಕಿತ್ತು. ಇವತ್ತು ಹಾಗಲ್ಲ, ಮಧ್ಯಾಹ್ನಕ್ಕೆ ರಾತ್ರಿಗೆ ಇದನ್ನೇ ಅಡ್ಜಸ್ಟ್ ಮಾಡೋದು. ಪುನಃ ಅನ್ನ ಇಡಲಿಕ್ಕೆ ಹೋಗಲಿಲ್ಲ. ಅನ್ನ ಇಟ್ಟರೆ ಪುನಃ ಬೇರೆ ಪದಾರ್ಥ ಮಾಡಬೇಕು, 2 ಕೆಲಸ ಆಗ್ತದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿ 2 ಹೊತ್ತಿಗೂ ಇದೆ ಇವತ್ತು. ಇನ್ನು ಏನೇ ಸ್ಪೆಷಲ್ ಹರ್ಷ್ವಿ? ಏನೇ ಸ್ಪೆಷಲ್ ನಮಕ್? ಏನೇ ಸ್ಪೆಷಲ್? ಏನೇ ತಿಂಡ್ರೆಗೇನೆ ನಮಕ್? ತಿಂಡ್ರೆಗೇನೆ ವನಸ್ಗೇನೆ ಮಲ್ದಿನ ಅಮ್ಮ ಬಿರಿಯಾನಿ. ಏನೇ